ಗುಡ್ ಮಾರ್ನಿಂಗ್ ಅಣ್ಣ. ಅಜಯ್, ಶೀಲಾ, ಯಾರಾದ್ರೂ ಫೋನ್ ತಗೊಳ್ಳಿ. ಅಜಯ್, ಹಲೋ, ಎಸ್, ಹಾ, ದೇವರ ಮನೇನೆ. ನಾನು ಅವ್ರ ತಮ್ಮ ಮಾತಾಡ್ತಾ ಇದ್ದೀನಿ, ಹೇಳಿ. ಹಾ, ಅಣ್ಣ ಇದ್ದಾರೆ, ಪರವಾಗಿಲ್ಲ, ನನಗೆ ಹೇಳಿ, ನಾನು ಅವ್ರಿಗೆ ಹೇಳ್ತೀನಿ. ಸಾರಿ ಸರ್, ನೀವು ಹೇಳೋದನ್ನ ಅವ್ರಿಗೆ ಕೇಳಿಸ್ಕೊಳೋದಕ್ಕಾಗೋದಿಲ್ಲ, ನಿಮಗೆ ಅವ್ರ ಉತ್ತರ ಕೊಡೋಕ್ಕೂ ಆಗಲ್ಲ. ಇಸ್ ಇಟ್ ರಿಯಲಿ? ಐ ಡೋಂಟ್ ಬಿಲೀವ್ ದಿಸ್. ಓಕೆ ಓಕೆ ಸರ್, ನಾನೇ ಅವ್ರಿಗೆ ಹೇಳ್ತೀನಿ, ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಣ್ಣ, ಹ್ಯಾಪಿ ನ್ಯೂಸ್. ಸಸ್ಪೆನ್ಸ್ ಸಸ್ಪೆನ್ಸ್. ಹೇಳ್ಬಿಡ್ತೀನಾ ಹೇಳ್ಬಿಡ್ತೀನಾ? ಎಲ್ಲೋಗ್ತ್ಯಾ ಎಲ್ಲೋಗ್ತ್ಯಾ? ಓಡು ಓಡು ಓಡು. ಲೆಟ್ಸ್ ಗೋ ಸ್ವಿಮ್ಮಿಂಗ್. ಏನಣ್ಣ? ಹ್ಯಾಪಿ ನ್ಯೂಸ್. ಹ್ಯಾಪಿ ನ್ಯೂಸಾ? ಏನ್ ಹ್ಯಾಪಿ ನ್ಯೂಸ್ ಅಣ್ಣ? ಏಯ್ ಶೀಲಾ, ಅಯ್ಯೋ, ಏನ್ ಹ್ಯಾಪಿ ನ್ಯೂಸ್ ಅಣ್ಣ? ಹೇಳ್ತೀನಿ. ನಿಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ದೇವಾ ಅವ್ರು ಶೂಟ್ ಮಾಡಿರೋ ಬ್ಯಾರನ್ ಆಡ್ಗೆ ಬೆಸ್ಟ್ ಅವಾರ್ಡ್ ಸಿಕ್ಕಿದೆ. ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು? ನಮ್ ಬಾಸ್ಗೆ ಕಿವಿ ಕೇಳೋದಿಲ್ಲ, ಮಾತಾಡೋಕ್ ಬರಲ್ಲ. ಅವ್ರ ವಯಸ್ಸು 25, ಅವ್ರ ಕಂಪ್ನಿಗೆ 5 ವರ್ಷ. ಬೀಯಿಂಗ್ ಎ ಡೆಫ್ ಅಂಡ್ ಡಂಪ್, ಇಷ್ಟು ಶಾರ್ಟ್ ಪೀರಿಯಡ್ ನಲ್ಲಿ ಇಷ್ಟೊಂದು ಅಚೀವ್ ಮಾಡಿದಾರೆ ಅಂದ್ರೆ ಹಿ ಇಸ್ ಸಿಂಪ್ಲಿ ಗ್ರೇಟ್. ನಮ್ಗೇನೋ ಅವ್ರಿಗೆ ಸಿಕ್ಕಿರೋ ಈ ಅವಾರ್ಡ್ ತುಂಬಾನೇ ಲೇಟ್ ಅನ್ಸುತ್ತೆ. ಆಶ್ಚರ್ಯ ಏನು ಅಂದ್ರೆ, ನಾನು ಇಲ್ಲಿ ಕೆಲ್ಸಕ್ಕೆ ಸರಿ 1 ತಿಂಗಳಾಯ್ತು. ದಿನದ 6 ಗಂಟೆ ಅವ್ರ ಜೊತೆಲೇ ಕೆಲಸ ಮಾಡ್ತಿದ್ರು. ಅವ್ರು ಡೆಫ್ ಅಂಡ್ ಡಂಪ್ ಅಂತ ಹೇಳಿ ನನ್ಗೆ ಗೊತ್ತಿರ್ಲಿಲ್ಲ. ನನ್ನ ಫ್ರೆಂಡ್ ಹೇಳಿದ್ಮೇಲೆ ಗೊತ್ತಾಗಿದ್ದು. ಅವ್ರೆಷ್ಟು ಚೆನ್ನಾಗಿ ಪೇಂಟ್ ಮಾಡ್ತಾರೆ ಗೊತ್ತಾ? ಅವರಲ್ಲಿರೋ ಟ್ಯಾಲೆಂಟ್ ನೋಡಿದ್ರೆ ನಾನು ಮುಂದಿನ ಜನ್ಮದಲ್ಲಿ ದೇವ್ ಸಾರ್ ತರನೇ ಹುಟ್ಬೇಕು ಅನ್ಸುತ್ತೆ. ನನಗೂ ನಮ್ಮ ಅಣ್ಣಂಗೂ ಆಕ್ಚುಲಿ 5 ನಿಮಿಷ ಡಿಫ್ರೆನ್ಸು. ಅದು ಬರೀ ಹುಟ್ಟೋದ್ರಲ್ಲಿ ಮಾತ್ರ. ಸಾಧನೆಯಲ್ಲಿ ನಮ್ಮಿಬ್ಬರಿಗೂ ಮೈಲಿಗಟ್ಟಲೆ ಡಿಫ್ರೆನ್ಸ್ ಇದೆ. ಆ ಸಾಧನೆ ನಂಗೆ ಮಾಡೋಕ್ಕಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ. ಬಟ್ ಅವನ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ, ನಾನು ಎಷ್ಟು ಬೇಕಾದ್ರೂ ಮಾತಾಡ್ತೀನಿ. ಯು ನೋ, ಹಿ ಇಸ್ ವೆರಿ ಆಡಮೆಂಟ್. ಅವನು ಇಷ್ಟಪಟ್ಟಿದ್ದನ್ನ ಪಡಿದೆ ಬಿಡೋದೇ ಇಲ್ಲ. ಯಾವುದೇ ವಿಷಯ ಆಗಿರ್ಲಿಲ್ಲ ಅಂದ್ರೆ ಅವನು. ಅಂಡ್ ಸೆಕೆಂಡ್ ಈಸ್ ಅ ಗೋ ಗೆಟರ್. ಇಲ್ಲ ಅಂದ್ರೆ ಒಬ್ಬ ರೋಡ್ ಮೇಲೆ ಪೇಂಟ್ ಮಾಡ್ಕೊಂಡಿದ್ದವನು ಇಷ್ಟು ಮಟ್ಟಿಗೆ ಬೆಳೆಯಕ್ಕಾಗುತ್ತಾ? ನೀವೇ ಯೋಚನೆ ಮಾಡಿ ನೋಡಿ. ಯು ನೋ ದ ಬೆಸ್ಟ್ ಪಾರ್ಟ್ ಐ ಲೈಕ್ ಅಬೌಟ್ ಹಿಮ್ ಇಸ್ ಹಿಸ್ ಮ್ಯಾನರಿಸಮ್ಸ್. ಫಾರ್ ಎಕ್ಸಾಂಪಲ್, ಚಿಕ್ಲೆಟ್. ಯಾರಿಗಾದ್ರೂ ಎದುರುಗಡೆ ಕೂತವ್ರಿಗೆ ತಾನಿಗೆ ಮಾತಾಡಕ್ ಬರಲ್ಲ, ಕಿವಿ ಕೇಳ್ಸಲ್ಲ ಅಂತ ಗೊತ್ತಾಗ್ಬಾರ್ದು ಅನ್ನೋಗೋಸ್ಕರ ಏನ್ ಮಾಡ್ತಾನೆ? ಚಿಕ್ಲೆಟ್ ಬೈಕ್ ಹಾಕೋತಾನೆ. ಅದನ್ನಾಗಿತ್ತ ಅವ್ರೇನೇ ಕೇಳಿದ್ರು ಅಂತ ಉತ್ತರ ಕೊಡ್ತಾನೆ. ಅವ್ರೇನ್ ಅನ್ಕೊಂತಾರೆ, ಚಿಕ್ಲೆಟ್ ಅಗಿತಾ ಇರೋದ್ರಿಂದ ಅವ್ನ ಆಗತ್ರ ಉತ್ತರ ಕೊಡ್ತಾ ಇದ್ದಾನಂತ. ಬಟ್ ಆಕ್ಚುಲಿ ಅವ್ರಿಗೆ ಗೊತ್ತಾಗದ್ ಬೇಡ, ನನಗೆ ಕಿವಿ ಕೇಳ್ಸಲ್ಲ, ಬಾಯಿ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಆಗಿ ಮಾಡ್ತಾನೆ. ನೀವೇನೇ ಮಾತಾಡಿ, ನಿಮ್ ಬಾಯ್ ಮೂವ್ಮೆಂಟ್ ನೋಡ್ಕೊಂಡು, ನಿಮ್ ಲಿಪ್ ಮೂವ್ಮೆಂಟ್ ನೋಡ್ಕೊಂಡ್ಬಿಟ್ಟು ನೀವೇನ್ ಮಾತಾಡ್ತಾ ಇದೀರ ಅಂತ ಎಕ್ಸಾಕ್ಟ್ ಆಗಿ ಹೇಳ್ತಾನೆ ಅವನು. ದಟ್ ಇಸ್ ಹಿಸ್ ಬೆಸ್ಟ್ ಕ್ವಾಲಿಟಿ. ಇಷ್ಟೊಂದು ಕ್ವಾಲಿಟೀಸ್ ಇರೋ ಅವನಿಗೆ ನೀವು ನನ್ನ ಒನ್ ವರ್ಡಲ್ಲಿ ಅವನೇನು ಅಂತ ಹೇಳೋದ್ರೆ ನಾನೇನು ಹೇಳಿ? ಹಿ ಇಸ್ ಅ ಮ್ಯಾನ್ ಲೈಕ್ ನನ್ ಅದರ್. ಸರ್, ನಿಮ್ಗೋಸ್ಕರ ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಸರ್. ನಿಮ್ಗೋಸ್ಕರನೇ ವೇಟಿಂಗ್ ಸರ್. Could you please give us a smile? Could you please give us a smile?
ಅಲ್ಲಿ ಹತ್ತು ಹೌಸ್ಫುಲ್ ಒಂದು ಕಣ್ಣು ಕೊಹಿನೂರ್ ಒಂದು ಕಣ್ಣು ಶಾಲಿಮಾರ್ ಕಂಪ್ಯೂಟರ್ ಕಣ್ಣು ಹೊಡೆಯು ಕಾಮನ ಕಾಮನ ಎಕ್ಸ್ಕ್ಯೂಸ್ ಮೀ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಪ್ಲೀಸ್. ಏನ್ ಹೇಳಿ? ಸುತ್ತಿ ಬೆಳೆಸಲ್ಲ ಯಾಕೆ, ಸ್ಟ್ರೈಟ್ ಆಗಿ ಹೇಳ್ತೀನಿ. ಐ ಲವ್ ಯು. ಯಾಕೆ ಆಗ್ತಾ ಇದ್ದೀರಾ? ಐ ಆಮ್ ರಿಯಲಿ ವೆರಿ ಸೀರಿಯಸ್. ಅದಕ್ಕೆ ನಕ್ಕಿದ್ದು. ನೋಡಿ ಮಿಸ್, ನಿಮ್ಮ ಹೆಸರೇನಂದ್ರಿ ಹೇಳಿಲ್ವಾ? ಗೊತ್ತುಬಿಡಿ, ನಾನು ನಿಮ್ಮನ್ನು ತುಂಬಾ ದಿವಸ ಫಾಲೋ ಮಾಡ್ತಾ ಇದ್ದೀನಿ. ನೀವು ಕಿವಿಗೆ ವಾಕ್ಮೈನ್ ಹಾಕೊಂಡು ಮಾಡೋ ಕ್ಯಾಟ್ ವಾಕ್ ಇದೆಯಲ್ಲ, ವಾವ್ ಫ್ಯಾಂಟಾಬ್ಲಸ್. ಐ ಲೈಕ್ ಯು, ಐ ಲವ್ ಯು ಪ್ರಿಯಾ. ದಮ್ ಹೊಡಿಯೋ ಅಭ್ಯಾಸ ಇದೆಯಾ? ಲವ್ ರವಿ, ಪ್ರಶ್ನೆಗಳು ಶುರುವಾಯ್ತು. ಉತ್ತರ ಕರೆಕ್ಟ್ ಆಗಿದ್ರೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳುತ್ತೆ. ನೋ ಡ್ರಿಂಕ್ಸ್? ನೆವರ್. ಬೇರೆ ಏನಾದ್ರೂ ಕೆಟ್ಟ ಅಭ್ಯಾಸ? ಐ ಹೇಲ್ ಫ್ರಮ್ ಎ ವೆರಿ ಗುಡ್ ಫ್ಯಾಮಿಲಿ, ಯು ನೋ. ಸೊ ನಿಮ್ಗೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ? ನಾಟ್ ಎಟ್ ಆಲ್. ಹಾಗಾದ್ರೆ ನಾನ್ ನಿಮ್ಮನ್ನ ಲವ್ ಮಾಡೋಕ್ಕಾಗಲ್ಲ. ಯಾಕೆ? ಒಂದ್ ಸೂಕ್ತಿ ಇದೆ ಗೊತ್ತಾ? ಏನು? ಕೆಟ್ಟವನು ಒಳ್ಳೆಯವನ್ ಆಗ್ತಾನೆ ಅಂದ್ಮೇಲೆ ಒಳ್ಳೆಯವನು ಕೆಟ್ಟವನ್ ಆಗೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಇವತ್ತು ನೀವು ಒಳ್ಳೆಯವರಾಗಿರ್ಬಹುದು, ನಾಳೆ ಅಕಸ್ಮಾತ್ ಪರಿಸ್ಥಿತಿ ಕೆಟ್ಟು ನೀವು ಕೆಟ್ಟವರಾಗ್ಬಿಟ್ರೆ? ಯಾಕೆ ಡೌಟ್ ಪಡ್ತಾ ಇದ್ದೀರಾ? ಜೀವನದಲ್ಲಿ ನಂಬಿಕೆನೇ ಮುಖ್ಯ. ಯುಸಿ, ಲೈಫ್ ಇಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತಾರೆ. ಅಫ್ಕೋರ್ಸ್, ಬದುಕೋ ಸ್ವಲ್ಪ ದಿವಸನ ಕೆಟ್ಟವನ್ ಕೈ ಕೊಟ್ಟು ಶಾರ್ಟ್ ಲೈಫ್ನ ಯಾಕೆ ಕಹಿ ಮಾಡ್ಕೋಬೇಕು? ಆದ್ರೆ ನಾನು ಕೆಟ್ಟವನಲ್ವಲ್ಲ. ನೋಡಿ ಪ್ಲೀಸ್, ಇದೊಂದ್ಸಲ ನನ್ನ ಲವ್ ಅನ್ನು ಕನ್ಸಿಡರ್ ಮಾಡ್ತೀರಾ? ನಾನ್ ಲವ್ ಮಾಡೋನ್ ಹತ್ರ ಕೆಲವು ಕ್ವಾಲಿಟೀಸ್ ಇರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಗೋ ಹೆಡ್. ಮುಂಚೆ ಸ್ಮೋಕರ್ ಆಗಿದ್ದು ಈಗ ಸ್ಮೋಕ್ ಮಾಡೋದನ್ನ ಬಿಟ್ಟಿರ್ಬೇಕು. ಮುಂಚೆ ಅವನು ಡ್ರಿಂಕ್ಸ್ ಮಾಡ್ತಿದ್ದು ಈಗ ಬಿಟ್ಬಿಟ್ಟಿರ್ಬೇಕು. ಅಷ್ಟೇ ಅಲ್ಲ, ಅವನು ಆಲ್ರೆಡಿ ಒಂದು ಹುಡುಗಿನ ಲವ್ ಮಾಡಿರ್ಬೇಕು. ಆ ಹುಡುಗಿ ಅವನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಓಡ್ ಹೋಗಿರ್ಬೇಕು. ಹಾಗ್ ಬಿಟ್ಟು ಹೋಗಿದ್ರು ಅವನು ಅವಳ ನೆನಪಲ್ಲೇ ಇರ್ಬೇಕು. ಅಂಥವನ್ನ ಮದ್ವೆ ಆಗೋದೇ ನನ್ನ ಐಡಿಯಾ. ಅಂಡರ್ಸ್ಟ್ಯಾಂಡ್? ನೀವು ಜೋಕ್ ಮಾಡ್ತಾ ಇದ್ದಿರ್ತಾನೆ. ನನ್ ಲೈಫ್ ಆಂಬಿಷನ್ ಬಗ್ಗೆ ಹೇಳ್ತಾ ಇದ್ರೆ ಜೋಕ್ ಅಂತೀಯಾ? ಅಂತ್ಯಾನಾ? ಹೌದೋ? ಹೌದೋನಾ? ಹೌದೋ ಲೋ? ಆಮೇಲೆ ನಾನು ಕೆಟ್ಟದಾಗ ಬೈಬೇಕಾಗುತ್ತೆ. ಹೊಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಲೋ ರವಿ, ಈ ಪಾರ್ಟಿ ನಿನ್ಗೆ ಹೇಗೂ ಗಿಟ್ಟಲ್ಲ. ಬಂದಿದ್ದಕ್ಕೆ ಮನಸ್ಫೂರ್ತಿಯಾಗಿ ಅವಳನ್ನು ಬೈದು ಹೋಗ. ವಗ್ಗೆ ಲೈ. ನಿಮ್ಗೆಲ್ಲ ವಾಕ್ ಮ್ಯಾನು, ಮ್ಯೂಸಿಕ್ ಬೇರೆ, ದೊಡ್ಡ ಕ್ಲಿಯೋ ಪಾತ್ರ. ಹೋಗಲ್ಲೋ, ಪೋಸ್ ಬೇರೆ ಕೊಡ್ತಾನೆ. ಬಗ್ಗೆ ನೀನ್ ಇಲ್ದ್ರೆ ಇನ್ನೊಬ್ಳು ಬೆಂಗಳೂರಲ್ಲಿ ಬ್ಯೂಟಿಗೆ ಬರಾನ. ಪ್ರಿಯಾ ಇಲ್ದ್ರೆ ಜಯ. ಓ ಮೈ ಜಯ, ಓ ಮೈ ಸ್ವೀಟ್ ಆರ್ ಜಯ, ಐ ಲವ್ ಯು ಜಯ. ನನ್ ಪಾಡಕ್ ನಾನು ಬರ್ತಾ ಇದ್ರೆ ನನ್ನ ನಿಲ್ಸ್ ಮಾತಾಡ್ತಾನೆ. ಹಾಗೆ ತುಳಿದು ಬಿಡ್ಬೇಕಾಗಿತ್ತು. ಇಡಿಯಟ್, ಸ್ಟುಪಿಡ್. ನನ್ನ ಏನು ಅಂತ ತಿಳ್ಕೊಂಡಿದ್ದಾನೆ? ಹಾಕಿ ಗುದ್ದು ಬಿಡಬೇಕಾಗಿತ್ತು. Welcome to Computer Point.